IPL 2026 ಮಿನಿ ಆಪ್ಷನ್ ಅಂತಿಂದು ಕಂಪ್ಲೀಟ್ ಆಗಿದೆ. ಅದು ಅಬುದಾಬಿಲ್ ಆಗಿದೆ. ಅಂಡ್ ನಮ್ಮ RCB ಟೀಮ್ಗೆ ಯಾರು ಹೊಸ ಪ್ಲೇಯರ್ಸ್ ಬಂದಿದ್ದಾರೆ, ಆಮೇಲೆ ನಮ್ಮ RCB ಮ್ಯಾನೇಜ್ಮೆಂಟ್ ಯಾವೆಲ್ಲ ಹೊಸ ನ್ಯೂ ಪ್ಲೇಯರ್ಸ್ ಅಂಡ್ ಬ್ಯಾಕಪ್ ಪ್ಲೇಯರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ, ಆಮೇಲೆ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿ ಅಂಡ್ ಡಿಸ್ಕಸ್ ಮಾಡೋಣ. ಅಂಡ್ ಗೊತ್ತಿರಂಗೆ ನಮ್ಮ RCB ಟೀಮ್ ಲಾಸ್ಟ್ ವರ್ಷ ಚಾಂಪಿಯನ್ಸ್ ಆಗಿತ್ತು. ಸೊ ಆಸ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂಡ್ ಆ ಕೋರ್ ಪ್ಲೇಯರ್ಸ್ ಟೀಮ್ ಏನಿದೆ ಅದನ್ನ ನಾವು ರಿಟೈನ್ ಮಾಡ್ಕೊಂಡಿದ್ವಿ. ಸೊ ವಿರಾಟ್ ಕೊಹ್ಲಿ ಆಗಿರ್ಬೋದು, ಅಂಡ್ ರಜತ್ ಪಾಟಿದಾರ್ ಆಗಿರ್ಬೋದು, ಅಂಡ್ ಎಸ್ಆರ್ ಆಗಿರ್ಬೋದು, ಹೋಲ್ ಬ್ಯಾಟಿಂಗ್ ಲೈನ್ ಅಪ್, ಆಮೇಲೆ ಆಲ್ರೌಂಡರ್ಸ್, ಆಮೇಲೆ ಹೋಲ್ ಬೌಲಿಂಗ್ ಟೀಮು, ಅದಾಗದೆ ಸೇಮ್ ಕೋರ್ ಪ್ಲೇಯರ್ಸ್ ಟೀಮ್ ನ ನಾವು RCB ಟೀಮು, RCB ಮ್ಯಾನೇಜ್ಮೆಂಟ್ ನಾವು ಈಗ ರಿಟೈನ್ ಮಾಡ್ಕೊಂಡಿದ್ವಿ. ಅಂಡ್ ಕಮಿಂಗ್ ಬ್ಯಾಕ್ ಟು ದ ಮಿನಿ ಆಪ್ಷನ್, ಸೊ 2026 ಮಿನಿ ಆಪ್ಷನ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಬಂದಿದ್ದಾರೆ ಅಂತ ಹೇಳೋದಾದ್ರೆ, ಸೊ ಫಸ್ಟ್ ಆಫ್ ಆಲ್ ಬಂದಿರೋದು ಫಸ್ಟ್ ಪ್ಲೇಯರ್ ಬಂದು ಅಂಡ್ ಈಸ್ ವೆಂಕಟೇಶ್ ಅಯ್ಯರ್. ಸೊ ವೆಂಕಟೇಶ್ ಅಯ್ಯರ್ ನಾವು 7 crores ಅಂಡ್ 7 ಕೋಟಿಗೆ ನಾವು ಪರ್ಚೇಸ್ ಮಾಡಿದೀವಿ. ಅಂಡ್ ಸೊ ವೆಂಕಟೇಶ್ ಅಯ್ಯರ್ ಒಂದು ಒಳ್ಳೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್. ಅಂಡ್ ಲಾಸ್ಟ್ ವರ್ಷನೇ ಇವ್ರನ್ನ ತಗೋಬೇಕಾಗಿತ್ತು, ಅದೇ ಬಟ್ ಮಿಸ್ ಆಗಿತ್ತು. ಅಂಡ್ ಒಳ್ಳೆ ಅಂಡ್ ಬೆಂಕಿ ಪಿಕ್ ಅಂತ ನಾನು ಹೇಳ್ತೀನಿ. ಸೊ ಒಳ್ಳೆ ಮಿಡ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿರ್ಬೋದು. ಅಂಡ್ ಬ್ಯಾಟಿಂಗ್ ಲೈನ್ಅಪ್ಗೆ ಒಂದು ಒಳ್ಳೆ ಸ್ಟ್ರೆಂತ್ ತಗೊಂಡ್ಬರ್ತಾರೆ ಅವರು. ಅಂಡ್ ಆಫ್ಟರ್ ವೆಂಕಟೇಶ್ ಆದ್ಮೇಲೆ ಸೆಕೆಂಡ್ ಪ್ಲೇಯರ್ ಬಂದು ವಿಚ್ ಇಸ್ ಜೇಕಬ್ ಡಫಿ. ಸೊ ಜೇಕಬ್ ಡಫಿ ಬಗ್ಗೆ ನಾನು ರಿಸರ್ಚ್ ಮಾಡಿದಾಗ, ಸೊ ಕರೆಂಟ್ಲಿ ಇವರು ಐಸಿಸಿ ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ನಂಬರ್ 2 ಬೌಲಿಂಗ್ ಯೂನಿಟ್ ಅಲ್ಲಿ ಇದ್ದಾರೆ. ಸೊ ನಂಬರ್ 2 ಸ್ಥಾನದಲ್ಲಿ ಇದ್ದಾರೆ. ಸೊ ದಟ್ ಈಸ್ ದ ಬೆಸ್ಟ್ ಪಿಕ್ ಅಂತ ಹೇಳ್ತೀನಿ. ಸೊ ಇವ್ರನ್ನ 2 crores ಗೆ ತಗೊಂಡ್ಬಂದಿದ್ದಾರೆ. ಅದಾದ್ಮೇಲೆ ಸೊ ನೆಕ್ಸ್ಟ್ ಬಂದು ಜಾರ್ಡನ್ ಕಾಕ್ಸ್. ಸೊ ಇವರು ಇಂಗ್ಲೆಂಡ್ ಅವರು. ಸೊ ಇವ್ರನ್ನು ಕೂಡ ಆಲ್ಮೋಸ್ಟ್ 1 crore ಗೆ ತಗೊಂಡ್ಬಂದಿದ್ದಾರೆ. ಇದೊಂದು ಒಳ್ಳೆ ಪಿಕ್ ಅಂತ ನಾನು ಹೇಳ್ತೀನಿ. ಅದಾದ್ಮೇಲೆ ಸೊ ಮಂಗೇಶ್ ಯಾದವ್ ಆಗಿರ್ಬೋದು, ಅಂಡ್ ಸಮ್ ಆಫ್ ದ ಇಂಡಿಯನ್ ಅನ್ಕ್ಯಾಪ್ ಪ್ಲೇಯರ್ಸ್. ಸೊ ಯಾರ್ಯಾರು ಅಂಡರ್ 19 ಆಡ್ತಾ ಇದ್ರು ಅವ್ರನ್ನ ತಗೊಂಡ್ಬಂದಿದ್ದಾರೆ. ಸೊ ಒಂದು ಆಲ್ಮೋಸ್ಟ್ 6 to 7 ಪ್ಲೇಯರ್ಸ್ ನ ಈ ಸತಿ ಮಿನಿ ಆಪ್ಷನ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಒಂದ್ 4 ಪ್ಲೇಯರು, ಒಂದಿಬ್ರು ಓವರ್ಸೀಸ್ ಆಗಿರ್ಬೋದು. ಅದಾದ್ಮೇಲೆ ಒಂದ್ 4 ರಿಂದ 5 ಪ್ಲೇಯರ್ಸ್ ಸೊ ಇಂಡಿಯನ್ ಅನ್ಕ್ಯಾಪ್ ಪ್ಲೇಯರ್ಸ್ ಆಗಿರ್ಬೋದು. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ನಮ್ಗೆ ಮಿನಿ ಆಪ್ಷನ್ ಅಲ್ಲಿ RCB ಗೆ ಇದೊಂದು ಬ್ಯಾಕಪ್ ಆಪ್ಷನ್ ಆಗಿತ್ತು. ಸೊ ಬ್ಯಾಕಪ್ ಆಪ್ಷನ್ ಅಂತಂದ್ರೆ ಕೋರ್ ಟೀಮ್ ಪ್ಲೇಯರ್ಸ್ ನಾವು ಉಳಿಸ್ಕೊಂಡಿದ್ವಿ. ಆದ್ರೆ ಬಟ್ ಜಾಶ್ ಹಾಜರ್ವುಡ್ ಗೆ ಬ್ಯಾಕಪ್ ಆಗಿರ್ಬೋದು. ಅದಾದ್ಮೇಲೆ ಅಂಡ್ ಎಸ್ ಡ್ಯಾಡ್ಗೆ ಬ್ಯಾಕಪ್ ಆಗಿರ್ಬೋದು. ಅಂಡ್ ನೆಕ್ಸ್ಟ್ ಬಂದು ಫಿಲ್ ಸಾಲ್ಟ್ ಗೆ ಬ್ಯಾಕಪ್ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಬ್ಯಾಕಪ್ ಪ್ಲೇಯರ್ಸ್ ನಾವು ಪರ್ಚೇಸ್ ಮಾಡಿದೀವಿ. ಸೊ ಈ ಒಂದು ಮಿನಿ ಆಪ್ಷನ್ ಅಲ್ಲಿ ಆ ಸ್ಮಾರ್ಟ್ ಮೂವ್ ಮಾಡಿದ್ದಾರೆ RCB ಮ್ಯಾನೇಜ್ಮೆಂಟ್ ಅಂತ ನಾನು ಹೇಳ್ಬೋದು. ಅಂಡ್ ಹೋಲ್ ಸ್ಕ್ವಾಡ್ ಗೆ ಬರೋದಾದ್ರೆ ಸೊ ನನ್ನ ತಿಳ್ಮಟ್ಟಿಗೆ 10 on 10 ಕೊಡ್ತೀನಿ. ಸೊ ಯಾಕಂದ್ರೆ ಪ್ರೀವಿಯಸ್ಲಿ ನಾವು ಚಾಂಪಿಯನ್ಸ್ ಆಗಿದ್ದ ಟೀಮು. ಸೊ ಈ ಮಿನಿ ಆಪ್ಷನ್ ಅಲ್ಲಿ ಅಂತದ್ದೇನು ಮೇನ್ ಟೀಮ್ ನ ಚೇಂಜ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ಬ್ಯಾಕಪ್ ಪರ್ಚೇಸ್ ಮಾಡಬೇಕಾಗಿತ್ತು. ಅವರಿಲ್ಲ ಅಂದ್ರೆ ಇನ್ಯಾರು ಆಡ್ತಾರೆ ಏನೋ ಪ್ರಶ್ನೆ ಉಳ್ಕೊಂಡಿತ್ತು. ಅದಕ್ಕೇನೆ ಇದ್ರಲ್ಲೂ ಸಪೋಸ್ ಬ್ಯಾಕಪ್ ಪ್ಲೇಯರ್ಸ್ ಅಲ್ಲೂ ಬೆಂಕಿಯಾದ ಪ್ಲೇಯರ್ಸ್ ಆಗಿರ್ಬೋದು, ಆಮೇಲೆ ಒಂದು ಒಳ್ಳೆ ಸ್ಟ್ರೆಂತ್ ಕೊಡೋ ಪ್ಲೇಯರ್ಸ್ ನ ಪಿಕ್ ಮಾಡ್ಕೊಂಡ್ ಬಂದಿದ್ದಾರೆ. ಅಂಡ್ ನಾನು 10 on 10 ಕೊಡ್ತಾ ಇದ್ದೀನಿ. ಅಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದೊಂದು ಮಿನಿ ವಿಡಿಯೋ ಆಗಿತ್ತು. ಸೊ ಮಿನಿ ಆಪ್ಷನ್ ಅಲ್ಲಿ ಅಂಡ್ ಯಾವ ಪ್ಲೇಯರ್ಸ್ ಬಂದಿದ್ದಾರೆ, ವೆಂಕಟೇಶ್ ಅಯ್ಯರ್ ಆಗಿರ್ಬೋದು. ಸೊ ವೆಂಕಟೇಶ್ ಅಯ್ಯರು, ಅದಾದ್ಮೇಲೆ ಜಾರ್ಡನ್ ಕಾಕ್ಸ್, ಅದಾದ್ಮೇಲೆ ಜೇಕಬ್ ಡಫಿ ಆಗಿರ್ಬೋದು, ಅಂಡ್ ಮಂಗೇಶ್ ಯಾದವ್, ಅಂಡ್ ಓಸ್ವಾಲ್ ಆಗಿರ್ಬೋದು, ಅಂಡ್ ಇನ್ನು ಹಲವಾರು ಅಂಡರ್ 19 ಅನ್ಕ್ಯಾಪ್ ಪ್ಲೇಯರ್ಸ್ ಬಂದಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು RCB 2026 ಮಿನಿ ಆಪ್ಷನ್ ಅಲ್ಲಿ ಒಂದು ಸ್ಮಾಲ್ ಅಮೌಂಟ್ ಆಫ್ ಪ್ಲೇಯರ್ಸ್ ಯಾರ್ಯಾರು ಬಂದಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬೈ ಬಾಯ್.